ಹಾಯ್ ನಮಸ್ತೆ. ಗುಡ್ ಮೋದಿಕೇರ್ ಮಾರ್ನಿಂಗ್. ಮಾಂತೇಶ್ ಗೌಳಿ. ಇವತ್ತು ವಿಡಿಯೋ ಮಾಡ್ಲಿಕ್ಕೆ ಒಂದು ವಿಶೇಷ ಕೆಲಸನೇ ಹತ್ತಿತ್ತು ನನಗೆ. ಇವತ್ತು ನಮ್ಮ ಜೊತೆ ಸಾಕಷ್ಟು 2-3 ವರ್ಷದಿಂದ ರೈತರು ವರ್ಕ್ ಮಾಡ್ಲಾಗತ್ತಾರೆ. ಅದ್ರ ಜೊತೆಗೆ ಸ್ಪೆಷಲಿ ಪರ್ಸನ್ಸ್ ಗಡ್ಯಪ್ಪ ರಾಮ್ ಪೂಜಾರಿ ಅಂತ ಹೇಳಿ ನನ್ನ ಜೊತೆ ನಿಂಬೆ ಗಿಡ ಆಯಿತು, ಹತ್ತಿ ಆಯಿತು, ಈಗ ಮೆಣಸಿನ ಪ್ಲಾಟ್ ನಡೆದವ ಆಯಿತು, ಮೆಕ್ಕೆಜೋಳ, ಉಳ್ಳಾಗಡ್ಡಿ ನನ್ನ ಕೈ ಮೇಲೆ ಭಾಳಷ್ಟು ತೆಗ್ದಾರೆ. ಈಗ ಮತ್ತೆ ಮೆಕ್ಕೆಜೋಳ ಹಾಕ್ಲಾಗತ್ತೀವಿ. ಆ ಮೆಕ್ಕೆಜೋಳಕ್ಕೆ ಬೀಜೋಪಚಾರ ಮಾಡೋದು ನಾನು ಹೇಳ್ಕೊಡ್ತೀನಿ. 5 kgದು ಕಟ್ ಅವ ಇವು. ಬೀಜೋಪಚಾರ ಹೆಂಗೆ ಮಾಡ್ಬೇಕು ನಾನು ತೋರಿಸ್ಕೊಡ್ತೀನಿ. ಇದು ಆ್ಯಕ್ಟಿವ್ ಮ್ಯಾಕ್ಸ್ ಅಂತೇಳಿ ಸ್ಪೆಷಲಿ ಬೀಜೋಪಚಾರಕ್ಕೆ. ಇದು ಮಾಡೋದ್ರಲ್ಲಿಂದ ನೀವು ಖಾತಾಕ್ಕೆ ರಾಸಾಯನಿಕ ಗೊಬ್ಬರಗಳು DAP, ಯೂರಿಯಾ ಏನೂ ಕಟ್ಟೋದು ಹತ್ತಂಗಿಲ್ಲ. ಡೈರೆಕ್ಟ್ ನೀವು ಹಾಕಿದ್ದೆ ಆದ್ರೆ ಈಗ ನೀವು ಸಾಮಾನ್ಯವಾಗಿ ನೋಡ್ತಿರ್ಬೋದು, ಜಾಸ್ತಿ ಗೊಬ್ಬರಗಳು ಕಟ್ಕೊಡಂಗಿಲ್ಲ. ಇದಕ್ಕಾದ್ರೂ ನಾವು ಯಾವುದೇ ರೀತಿಯಲ್ಲಿ ಗೊಬ್ಬರ ಕಟ್ಕೊಡಂಗಿಲ್ಲ. ಇದು ಭಾಳ ಆದ್ರೆ ಒಂದು 3,000 ರೂಪಾಯಿದಾಗ ಇದು ಮೆಕ್ಕೆಜೋಳ ಕಡಿಗೆ ಆಗ್ತದೆ. ಒಂದು ಬೀಜೋಪಚಾರ ಒಂದು ಸೆಟ್ ಎಣ್ಣೆ ಮೇಲೆ 2,400 ರೂಪಾಯಿ ಎಣ್ಣೆ ಮೇಲೆ ಬೀಜೋಪಚಾರ ಕಡಿಗೆ ಆಗಿಬಿಡ್ತದೆ. ಸ್ವಲ್ಪ ಸರಿಯಾಗಿ ಅಳಗಡಿಸ್ಬೇಕಿದು. ಇದೇನು ದನ ಆಕಾರ ಯಾರಿಗೇನೋ ಜೀವಕ್ಕೆ ಅಪಾಯ ಇಲ್ಲ. ಒಂದು, ಎರಡು, ಮೂರು, 4 ಸಾಕು. ಇದು ಕೂಡ ಕಲಸ್ದಂಗೆ ಕಲ್ಸೋದ್ರೆ ಇದಕ್ಕೆ ಒಟ್ಟು ಇವು ಕೈಗೆ ಅಂಟಲ್ಲ, ಏನಾಗಲ್ಲ. ಇವೆಲ್ಲ ಜಿಗಟ್ ಏನು ಹತ್ಕೊಳ್ಳಲ್ಲ, ಏನಿಲ್ಲ. ಇದು ಅವರೇ ಮಾಡ್ತಾರೆ, ನಾನು ಬೇಕಪ್ಲೆ ಕಾಯಸ್ಲೇ ಮಾಡಾಕತ್ತೀನಿ. ಇವ್ರಿಗೆ ಪರಿಚಯ ಮಾಡಿಕೊಟ್ಟದ್ನ ಅಶೋಕ್ ಕ್ಷತ್ರಿ ಅವ್ರದ್ದು ಉಳ್ಳಾಗಡ್ಡಿ ಬೀಜ ನಾನೇ ಮಾಡಿಕೊಟ್ಟಿದ್ದದು. ಫಸ್ಟಿಗೆ ಅವ್ರಿಗೆ ಗೊತ್ತಿದ್ದಿದ್ದಿಲ್ಲ. ಈ ಮೆಥಡ್ ಅವ್ರಿಗೆ ನಾವು ಹಚ್ಚಿಸ್ಕೊಡ್ತೀವಿ. ಇದು ಮಾಡೋದ್ರಿಂದ ಸ್ವಲ್ಪ ಬೆಳೆಗಳಿಗೆ ಚಂದ ತಾಕತ್ತು ಬರ್ತದೆ. ಆಯ್ತಾ, ಗೊಬ್ಬರಗಳು ಚಂದ ತೇಜ್ ಬರ್ತದೆ, ಬೆಳೆ ಉತ್ಸಾಹದಲ್ಲೇ ಹೊರಗೆ ಬರ್ತದೆ. ಬೆಳೆ ಕುಂಡ್ರು ಬೆಳೆ ಗುಡಂಗಿಲ್ಲ, ಕಿಡಿಯಾಗಿ ಗುಡಂಗಿಲ್ಲ, ಪೂರ ಸ್ವಾದ ಚಂದ ಬರ್ತದೆ. ತೆನಿನ ದಮ್ 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 ಚಂದ ಕಾಳು ಆ ನಮ್ಮನೆ ಕಾಳು ಬೋರ್ ಗಡಿಸ್ತವೆ. ಈ ಮೆಥಡ್ ಮಾಡೋದ್ರಲ್ಲಿಂದ ರೈತರಿಗೆ ಭಾಳಷ್ಟು ಉಳಿತಾಯ ಅದ. ಈಗ ಇದೇ ಮೆಕ್ಕೆಜೋಳನೇ ಭಾಳ ಆದ್ರೆ ನೀವು ಖರ್ಚು ಮಾಡ್ಬೇಕಾದ್ರೆ ಎಷ್ಟು ಬರ್ತದೆ ರೀ? ನಾ ಖರ್ಚು ಮಾಡ್ಬೇಕಾದ್ರೆ ಒಂದು ಈಗ ಈ ಮೆಕ್ಕೆಜೋಳಕ್ಕೆ ಎಷ್ಟು ಬಂದದ ರೀ ಖರ್ಚು? ಇದಕ್ಕೊಂದು 10,000 ರೂಪಾಯಿ ಬಂದಾರ. 10,000 ರೂಪಾಯಿ. ಇದು ಭಾಳ ಆದ್ರೆ ನನ್ನ ಕೈ ಮೇಲೆ ಬರೋ 3,000 ರೂಪಾಯಿದಾಗ ಕಡಿಗೆ ಆಗ್ತದೆ ರೀ. ಈಗ ನೋಡ್ಬೋದು ಎಷ್ಟು ಉದುರದ ನೋಡ್ರಿ. ಈಗ ಎಲ್ಲಿ ಎಣ್ಣೆ ಏನು ಅಂಟಿಸ್ಕೊಳ್ಳಲ್ಲ, ಪೂರ ಕಡೆ ಉದುದ್ರ ಕರೆಕ್ಟಾ. ಈಗ ನೀವು ಭೀ ಕೈ ಆಡಿಸಿ ನೋಡ್ರಿ, ಎಲ್ಲರೂ ಅಂಟು ಹತ್ಕೋತದ ನೋಡ್ರಿ. ಹತ್ತಲ್ರಿ ಪೂರ ಇದು ಆಗ್ಬಿಟ್ಟದ. ಈಗ ಇದು ಎಣ್ಣೆ ಉಂಡದ. ಈಗ ನೀವು ನಾಳೆಗೆ ಬಿತ್ತನಕ್ಕೆ ಚಾಲು ಮಾಡಿಬಿಡ್ರಿ. ಇಟ್ಟೆ ಇಡ್ರಿ, ಏನಾಗಲ್ಲ.
ಇದು ಒಂದು 15-20 ದಿನ ನೀವು ಬಿತ್ತದ ಆದಮೇಲೆ ಒಂದು 15 ದಿನ ತಿಂಗಳಿಗೆ ನಾ ಬಂದು ನಿಮ್ಮದು ಪ್ಲಾಟ್ ನೋಡ್ಕೊಂಡು ಹೋಗಿರ್ತೀನಿ. ಫಸ್ಟ್ ಕ್ಲಾಸ್ ಉಂಟದಿದೆ ಈಗ, ಏನು ಅಡ್ಡಿಲ್ಲ. ಯಾಕೆ ಈ ಮಾತು ಹೇಳಕತ್ತೀನಿ, ರೈತರಿಗೆ 4 ದುಡ್ಡು ಉಳಿಬೇಕು ರೀ. ಎಷ್ಟೋ ಜನ ಸುಮ್ಮ ಫಾಲ್ತು ದುಡ್ಡು ಹಾಕ್ಲಾಗತ್ತೀರಿ. ದಯಮಾಡಿ ಇದು ಅಂಥ ನೀಡಿಲ್ಲ ನಿಮಗೆ. ಇನ್ನೊಂದು ವಿಶೇಷತೆ ಹೇಳ್ತೀನಿ, ಇದು ಮಾಡೋದ್ರಲ್ಲಿಂದ ನಿಮಗೆ ಖರ್ಚು ಕಡಿಮೆ ಆಗ್ತದ, ಮೇಲಾಗಿ ಕೆಲಸ ಮಾಡೋದು ತಪ್ತದ್ರಿ ಜಾಸ್ತಿ. ತೆನಿ ಕಾವಲಿ ಚಂದ ಬರ್ತದ, ಬೆಳೆ ತೇಜ್ ಬರ್ತದ. ಒಂದು ನಾನು ಹೇಳಕ್ಕೆ ಇಷ್ಟಪಡ್ತೀನಿ, ರೋಗರ್ ಒಂದು ನೀವು ಮೇಂಟೈನ್ ಮಾಡ್ಕೋಬೇಕು. ಅಂದ್ರೆ ಕೀಡಿ ಆಲಿ ಅಂಥವು ಇಂಥವು ಏನಿರ್ತದೆ ನೀವು ತಂದು ಹುಡ್ಕೊಳ್ರಿ. ಅದ್ರ ಹೊರತು ನಿಮ್ಮ ಭೂಮಿಗೆ ತಾಕತ್ತ, ಬೆಳೆಗೆ ತಾಕತ್ತ, ಮನುಷ್ಯರಿಗೂ ಹಗರ್ ಕೆಲಸ. ಇದು ಭಾಳ ಆದ್ರೆ 3,000 ರೂಪಾಯಿ ನನ್ನ ಕೈದಾಗ ಕೆಲಸ ಆಗ್ತದ ಅಷ್ಟೇ. ಥ್ಯಾಂಕ್ ಯು. ಯಾರೆಲ್ಲ ಮಾಡೋರಿದ್ರಿ, ಜೋಳ, ಗೋಧಿ, ತೊಗರಿ, ಇದು ಜೋಳ, ಗೋಧಿ, ಕಡ್ಲಿ, ಶೇಂಗಾ ಹಾಕೋರಿದ್ರೆ ಶೇಂಗಾ, ಹೆಸರ, ಇವು ಕಾಳು ದಿನಸಿ ಏನೇ ಇದ್ದು ಅಂದ್ರೆ ಬೀಜೋಪಚಾರ ಮಾಡಿರಿ, ನಿಮಗೆ 4 ದುಡ್ಡು ಉಳಿತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು. ಕಟ್ ಮಾಡಿರಿ.